ಈ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣ ನಮ್ಮ ನಿರ್ದೇಶಕರಾದಂಥ ರವಿಶಂಕರ್ ನಾಗ್ ಅವರು ಮತ್ತೆ ಹೀರೋ ಮಾಡಿರುವಂತ ಬಾಲಾಜಿ ಸಾರು, ಹಾಗೆ ಇಲ್ಲಿ ಈ ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿರುವಂತ ಎಲ್ಲ ಕಲಾವಿದರು ಕೂಡ ತುಂಬಾ ಅದ್ಭುತವಾಗಿ ಅಮೋಘವಾಗಿ ಎಲ್ಲರೂ ಅಭಿನಯ ಮಾಡಿದ್ದಾರೆ. ಹಾಗಾಗಿ ಸಿನಿಮಾ ಎಲ್ಲ ಕಡೆ ಒಳ್ಳೆ ಹೆಸರಿದೆ, ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸಿನಿಮಾ ಬಗ್ಗೆ ಒಂದು ಕೆಟ್ಟ ಮಾತನ್ನು ಕೂಡ ಯಾರು ಆಡೋರಿಲ್ಲ. ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಮಗೂ ಕೂಡ ತುಂಬಾ ಸಂತೋಷ. ನಾನು ಇದರಲ್ಲಿ ಮಾವುತ ಸಿನಿಮಾದಲ್ಲಿ ನಾಯಕನ 2ನೇ ಪಾತ್ರ ಮಾಡಿದ್ದೀನಿ. ಅದರಲ್ಲಿ ಅಜ್ಜಯ್ಯನ ಪುಟ್ಟಪ್ಪನ ರೋಲ್ ಅನ್ನ ನಮ್ಮ ಡೈರೆಕ್ಟರ್ ರವಿಶಂಕರ್ ನಾಗ್ ಅವರು ಮತ್ತೆ ನಮ್ಮ ಬಾಲಾಜಿ ಸರ್ ಹೀರೋ ಸಾಹೇಬ್ರು ನನ್ನನ್ನು ಫೋಟೋನ ನೋಡಿ, ನಾನು ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ. KGF ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಮತ್ತೆ ಧ್ವನಿ ವಿಜಯ್ ಅವರ ಶಂಕರ್ IPS ಇರ್ಬೋದು, ತುಂಬಾ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ. ಎಲ್ಲಾ ಸಿನಿಮಾದಲ್ಲಿ ಅಭಿನಯಿಸುತ್ತೆ ಒಂದು ಕಡೆ ಟ್ರ್ಯಾಕ್ ಆದ್ರೆ ಈ ಟ್ರ್ಯಾಕೇ ಬೇರೆ ಉನ್ನತವಾದಂತ ದೊಡ್ಡ ಟ್ರ್ಯಾಕ್ ತಂದ್ಕೊಡ್ತಾ ಇದೆ. ಅಂದ್ರೆ ನನ್ನ ಟ್ರ್ಯಾಕ್ ಬಗ್ಗೆ ಏನ್ ಮಾತಾಡಿದೆ ಅಂದ್ರೆ ನನ್ನನ್ನ ಇದು ಬಹಳ ಎತ್ತರವಾದ ಮಟ್ಟಕ್ಕೆ ಕಟ್ಟೋದಾಗಿ ನಿಲ್ಲಿಸ್ತು. ಆಮೇಲೆ ಈಗ ನಮ್ಮ ಮೊನ್ನೆ ಈಗ ದರ್ಶನ್ ಸರ್ ಅವರ ನೀನ ತುಗುಬಿಟ್ಟು ಅಮ್ಮವರ ಮನೆಗೆ ಹೋಗಿದ್ದು. ಮನೆಗೆ ಹೋದಾಗ ಅಮ್ಮವರು ಟ್ರೀಸರ್ ನೋಡ್ತಾ ಇದ್ರು. ಟ್ರೀಸರ್ ನೋಡ್ಬಿಟ್ಟು ಒಂದು ಮಾತಾಡಿದ್ರು, ಇವರೆಲ್ಲ ಮಾಡಿದ್ರು ಅಂತ ಹೇಳಿ ನಮ್ಮ ಡೈರೆಕ್ಟರ್ ಸರ್ ಇದ್ದಾರೆ, ಹೀರೋ ಸರ್ ಜೊತೆ ಇವರು ಎಲ್ಲರಿಗೂ ಕೂಡ ತುಂಬಾ ಸಿನಿಮಾ ಬಗ್ಗೆ ಒಳ್ಳೆ ಪ್ರಶಂಸೆ ಮಾತಾಡಿದ್ರು. ಸಿನಿಮಾ ಗೆಲ್ಬೇಕಪ್ಪ, ಸಿನಿಮಾ ಬರೀಬೇಕು, ಚೆನ್ನಾಗಿ ಬಂದು ಥಿಯೇಟರ್ ನೋಡ್ಬೇಕು, ಎಷ್ಟು ಚೆನ್ನಾಗಿ ಮಾಡಿದ್ರೆ ಸಿನಿಮಾನ ನನಗೆ ತುಂಬಾ ಖುಷಿ ಆಯ್ತು ಅಂತ ಮೀನಾಮ್ ಅವ್ರು ಹೇಳಿದ್ರು. ದರ್ಶನ್ ಸಾರು ಹೊರಗಡೆ ಬರ್ತಾರೆ, ಬಂದ್ಮೇಲೆ ಖಂಡಿತವಾಗಿ ನಾನು ಒಂದ್ಸಲ ಸಿನಿಮಾವನ್ನ ವೀಕ್ಷಣೆ ಮಾಡ್ತೀನಿ ಅಂತ ಮೀನಾಮ್ ಅವರು ಕೂಡ ಹೇಳಿದ್ರು. ಹಾಗಾಗಿ ನಮಗೆ ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ಈಗ ನಾನು ಹೇಳೋದೇನಪ್ಪ ಅಂದ್ರೆ ಮುಖ್ಯವಾದ ಕಾರಣ, ದಯವಿಟ್ಟು 1 ವರ್ಷ 1.5 ವರ್ಷದಿಂದ ಕಷ್ಟಪಟ್ಟು 2 ವರ್ಷದಿಂದ ಸಿನಿಮಾವನ್ನ ನಿರ್ದೇಶಕರು ಒಂದು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದ ಮಗು ರೀತಿ ಇಟ್ಕೊಂಡು ಅದನ್ನ ಬೆಳೆಸಿ ಪೋಷಣೆ ಮಾಡಿ, ಹೀರೋ ಸಾಹೇಬರು ಅದಕ್ಕೆ ಬೇಕು ಬೇಡದನ್ನ ಎಲ್ಲಾನು ಇದು ಮಾಡಿ, ಸಹ ಪ್ರೊಡ್ಯೂಸರ್ಗಳೆಲ್ಲ ಇದು ಮಾಡಿ ಸಿನಿಮಾವನ್ನ ಬೆಳ್ಳಿತೆರೆಗೆ ತಂದಿದ್ದಾರೆ. 2026ನೇ ಇಸ್ವಿ ವರ್ಷವನ್ನ ತರಲಿ ಅಂತ ಕೇಳ್ಕೊಳ್ತಾ ನಾನು ಇಡೀ ಸಮಸ್ತ ನನ್ನ ಜನತೆಗೆ ಏನಪ್ಪ ಕೇಳ್ಕೊಳ್ತೀನಿ ಅಂದ್ರೆ, ಸಿನಿಮಾ ಮಂದಿರಕ್ಕೆ ಬಂದು ದಯವಿಟ್ಟು ನೋಡಿ, ಹಾಗೆ ಬಡ ಕಲಾವಿದರುಗಳನ್ನ ಉಳಿಸಿ ಮತ್ತೆ ನಿರ್ದೇಶಕರಿಗೆ ಮತ್ತೆ ಸಿನಿಮಾ ಮಾಡುವಂಗಾಗ್ಲಿ, ಹೀರೋಗಳು ಕೂಡ ಒಳ್ಳೆ ಇದಾಗ್ಲಿ. ಹಾಗಾಗಿ ಸಿನಿಮಾ ಕೂಡ ಗೆಲ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಸಿನಿಮಾ ನಮ್ಮ ಅರ್ಜುನ ಆನೆ ಮೇಲೆ ಮಾಡಿರುವಂತ ಸಿನಿಮಾ ಪ್ರತಿಯೊಬ್ಬರು ಏನಂತ ಹೇಳ್ತಾ ಇದ್ದಾರೆ ಅಂತ ನೋಡಿದವರು ಆ ದೃಶ್ಯವನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬಂದು ಅಂತ ಹೇಳಿದ್ರು. ನನಗೂ ಕೂಡ ಒಂದು 3 ಸಲ ಕಣ್ಣಲ್ಲಿ ನೀರು ಬಂತು. ಅದನ್ನ ಅಕ್ಕಿ ನಿಮ್ಮ ಹತ್ರ ವ್ಯಕ್ತಪಡಿಸಿದ್ರೆ ಏನಪ್ಪ ಅಳ್ತಾ ಇದ್ದಾನೆ ಅಂತ ನೀವು ಬೇಜಾರು ಮಾಡ್ಕೊಳ್ಳೋದಂತ ಕಣ್ಣೀರನ್ನ ನಾನು ಹಾಗೆ ಸರದಿ ಇಟ್ಕೊತಾ ಇದ್ದೀನಿ. ಸಂತೋಷದಿಂದ ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದರಿಗೆ ಬಂದು ನೋಡ್ಬೇಕು ಅಂತ. ಹಾಗೆ ನಮ್ಮ ಈ ಪ್ರಭಾ ಥಿಯೇಟರ್ BARS ಇದರ ಮಾಲುಗಳಲ್ಲಿ ಎಲ್ಲ ಆಗ್ತಿದೆ. ರಾಜ್ಯದಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ಚೆನ್ನಾಗಿ ಒಳ್ಳೆ ಹೆಸರು ಬಂದಿದೆ. ಆ ಹೆಸರನ್ನ ಬೆಳೆಸಿ ಉಳಿಸಿ ಮಾವುತ ಸಿನಿಮಾವನ್ನ ಗೆಲ್ಲಿಸಿ ಅಂತ ನಿಮ್ಮ ಪ್ರೀತಿಯ ಇಂಟಿ ನಿಮ್ಮ ಮೈಸೂರಿನವನೇ ಆದಂತ ಮೈಸೂರು ಸಿನಿಮಾ ಕೇಳ್ಕೊತಾ ಇದ್ದೀನಿ. ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಮಾಡೋದಕ್ಕೆ ಈ ಸಿನಿಮಾವನ್ನು ನೀವು ಮಾವುತ ಸಿನಿಮಾವನ್ನ ನಡೆಸಿದ್ರೆ ಉಳಿಸಿದ್ರೆ ಖಂಡಿತವಾಗಿ ನಾವು ಕೂಡ ಬೆಳಿತೀವಿ ಅಂತ ಎಲ್ಲರ ಹತ್ರ ಮನವಿ ಮಾಡಿಕೊಟ್ಟ. ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಮಾವುತ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.